ಈ ತರ ಕಡ್ಡಿ ತರ ಇದ್ದಿದ್ದು ನನ್ನ ಲೆಗ್ಸ್ನ ಈ ತರ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ನನ್ನ ಲೆಗ್ಗೆ ಯಾವ್ಯಾವ ವರ್ಕೌಟ್ ಮಾಡಿದೆ ಗೊತ್ತಾ? ಹಾಯ್ ಗಾಯ್ಸ್, ನಾನು ಪವನ್ ಅಂತ. ನಾನು ಫಿಟ್ನೆಸ್ ಜರ್ನಿ ಡಾಕ್ಯುಮೆಂಟ್ ಮಾಡೋಕ್ಕೆ ಈ ಪೇಜ್ನ ಓಪನ್ ಮಾಡಿರೋದು. ಈ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ನಂದು 97ನೇ ಫಿಟ್ನೆಸ್ ವ್ಲಾಗ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಲೆಗ್ ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಲೆಗ್ನ ಫ್ರೀ ಮಾಡ್ಕೊಂಡು 20 ಫ್ರೀ ಸ್ಕ್ವಾಟ್ಸ್ ಮಾಡಿ ನಂತರ ಲೆಗ್ ವರ್ಕೌಟ್ ನ ಸ್ಟಾರ್ಟ್ ಮಾಡಿ. ಫಸ್ಟ್ ವೇರಿಯೇಷನ್ ಸ್ಕ್ವಾಟ್ಸ್ ಐದರ್ ಬಾರಲ್ಲಿ ಆರ್ ಸ್ಮಿತ್ ಮಿಷಿನ್ ಅಲ್ಲಿ ಮಾಡಿ. ಸೆಕೆಂಡ್ ವೇರಿಯೇಷನ್ ಲೆಗ್ ಪ್ರೆಸ್, ನಿಮ್ ಇನ್ನರ್ ಥೈಸ್ ನ ಟಾರ್ಗೆಟ್ ಮಾಡಿ. ಹಾಗೆ ಥರ್ಡ್ ವೇರಿಯೇಷನ್ ಲೆಗ್ ಎಕ್ಸ್ಟೆನ್ಷನ್, ಮತ್ತೆ ಫೋರ್ತ್ ವೇರಿಯೇಷನ್ ಅಲ್ಲಿ ಹ್ಯಾಮ್ಸ್ಟ್ರಿಂಗ್ಸ್ ಗೆ ಲೆಗ್ ಕರ್ಲ್ಸ್ ಮಾಡಿ. ಲಾಸ್ಟ್ ಅಲ್ಲಿ ಕಾಫ್ ರೈಸಸ್ ಮಾಡಿ ನಿಮ್ ಲೆಗ್ ವರ್ಕೌಟ್ ನ ಕಂಪ್ಲೀಟ್ ಮಾಡಿ. ಇವತ್ತು ನಾನು ಲೆಗ್ ವರ್ಕೌಟ್ ಮಾಡೋ ಜೊತೆ ಆಬ್ಸ್ ಗೆ ವೇರಿಯೇಷನ್ ಮಾಡಿ ಮನೆಗೆ ಬಂದು ಶೇಕ್ ಮಾಡ್ಕೊಂಡು ಕುಡ್ದೆ. ವರ್ಕೌಟ್ ಆದ್ಮೇಲೆ ಗುಡ್ ಫ್ಯೂಯಲ್ ಬೇಕು. ನಾನ್ ಪ್ರಿಫರ್ ಮಾಡೋದು ಅವತಾರ್ ಅವ್ರ ವೇ ಪ್ರೋಟೀನ್. ನಾನು ಇವತ್ತಿನ ಬ್ರೇಕ್ಫಾಸ್ಟ್ ಅಲ್ಲಿ ಫಿಶ್ ಆಯಿಲ್, ಇಡ್ಲಿ ಮತ್ತೆ ಎಗ್ಸ್ ತಿಂದೆ. ಇವತ್ತು ನಂಗೆ ಆಫ್ಟರ್ನೂನ್ ಎಕ್ಸಾಮ್ ಇತ್ತು, ಸೊ ಅದಕ್ಕೆ ಓದ್ಕೊಂಡು ಎಕ್ಸಾಮ್ ರೆಡಿ ಆಗ್ಬೇಕಾದ್ರೆ ಹಾಗೆ ಪೋಸಿಂಗ್ ಮಾಡ್ತಾ ಲಂಚ್ ಅಲ್ಲಿ ರೈಸ್, ಕ್ಯಾರೆಟ್, ದಾಲ್ ಮತ್ತೆ ಎಗ್ಸ್ ತಿಂದು ಸೀದಾ ಕಾಲೇಜ್ ಹೋಗಿ ಎಕ್ಸಾಮ್ ಬರ್ದು ಮನೆಗೆ ಬಂದು ಬ್ರೌನ್ ಬ್ರೆಡ್, ಕಾಫಿ ಮತ್ತೆ ಬನಾನಾ ತಿಂದೆ. ಆದ್ಮೇಲೆ ಎಗ್ಸ್ ನ ಬಾಯ್ಲ್ ಮಾಡಕ್ ಇಟ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಈ ವಿಡಿಯೋನ ಎಡಿಟ್ ಮಾಡಿ ಎಗ್ಸ್ ತಿಂದು ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಬಾಯ್.